ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಸೌದತ್ತಿಯಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆ, ಶಾಸಕರು ವಿಶ್ವಾಸ್ ವೈದ್ಯ ಅವರಿಂದ ಧ್ವಜಾರೋಹಣ. ಸೌದತ್ತಿ. ಬೆಳಗಾವಿ ಜಿಲ್ಲೆಯ ಸೌದತ್ತಿ ನಗರದಲ್ಲಿ ಭಾರತದ 80ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ತಾಲೂಕಿನ ಶಾಸಕರಾದ ವಿಶ್ವಾಸ ವೈದ್ಯರವರು ಧ್ವಜಾರೋಹಣ ಮಾಡುವ ಮೂಲಕ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಯಿತು ಹಾಗೂ ತಾಲೂಕಿನ 30 ಜನ ಸಾಧಕರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕಿನ ತಹಶೀಲ್ದಾರ್ ಮಲ್ಲಿಕಾರ್ಜುನ್ ಹೆಗ್ಗನವರ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಎ ಖಾಜಿ ಪೌರಾಯುಕ್ತರು ಸಿಪಿಐ ಸುರೇಶ ಬಂಡೆ ಗುಂಬಳ, ಚಂದ್ರಶೇಖರ್ ಪೂಜೇರ್, ಪಕ್ರು ಸಾಬಾ ದೊಡ್ಡಮನಿ, ಶಿವಕುಮಾರ್ ರಾಥೋಡ್, ಅಶೋಕ್ ಮುರಗೋಡ, ಗಣ್ಯರು ಹಾಗೂ ಮುಖಂಡರು ಉಪಸ್ಥಿತರಿದ್ದರು. ಜಿಲ್ಲಾ ವರದಿ ಅಸ್ಲಂ ನಿಪ್ಪಾಡಿ. ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಮಾನ್ಯರೇ, ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಮಾನ್ಯರೇ, ಕವಾಯತು ಪರಿಯೋಜನೆಗಾಗಿ ತಮ್ಮಲ್ಲಿ ಸೀನಿಯರ್ ವಿಭಾಗದ ಪ್ಲಾಟೂನ್ ಕಮಾಂಡರ್ ಆಗಿ ಈಶ್ವರ್, ಹಾಗೆ ಎನ್ಸಿಸಿಯ ಜೂನಿಯರ್ ವಿಭಾಗದ ಪ್ಲಾಟೂನ್ ಕಮಾಂಡರ್ ಆಗಿ ಮಹದೇವ್ ಭೂಷಣ್ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಮಾನ್ಯ ಶಾಸಕರಿಗೆ ಗೌರವವನ್ನು ನೀಡ್ತಾ ಇದ್ದಾರೆ. ಹಾಗೆ ಎನ್ಸಿಸಿಯ ಜೂನಿಯರ್ ವಿಭಾಗದ ಗರ್ಲ್ಸ್ ಪ್ಲಾಟೂನ್ ಕಮಾಂಡರ್ ಆಗಿದ್ದಾರೆ. ಹಾಗೆ ಗೈಡ್ಸ್ನ ನೀಡ್ತಾ ಇದ್ದಾರೆ. ಎನ್ಸಿಸಿಯ ಸೀನಿಯರ್ ವಿಭಾಗದ ಪ್ಲಾಟೂನ್ ಕಮಾಂಡರ್ ಆಗಿ ಈಶ್ವರ್ ಬೆಳವಡಿಯವರು ಈಗ ಗೌರವವನ್ನು ನೀಡ್ತಾ ಇದ್ದಾರೆ. ಹಾಗೆ ಎನ್ಸಿಸಿ ಜೂನಿಯರ್ ವಿಭಾಗದ ಪ್ಲಾಟೂನ್ ಕಮಾಂಡರ್ ಆಗಿ ಮಹದೇವ್ ಭೂಷಣ್ ಅವರು ಇವರು ಈಗ ಗೌರವವನ್ನು ನೀಡ್ತಾ ಇದ್ದಾರೆ. ಎನ್ಸಿಸಿಯ ಜೂನಿಯರ್ ವಿಭಾಗ ಗರ್ಲ್ಸ್ ವಿಭಾಗದ ಪ್ಲಾಟೂನ್ ಕಮಾಂಡರ್ ಆಗಿ ಸೂಫಿಯಾ ಪಠಾಣ್ ಅವರು ಪ್ಲಾಟೂನ್ ನೇತೃತ್ವವನ್ನು ವಹಿಸಿ ಪರೇಡಿನಲ್ಲಿ ಭಾಗವಹಿಸಿ ಗೌರವವನ್ನು ನೀಡ್ತಾ ಇದ್ದಾರೆ. ಹಾಗೆ ಗೈಡ್ಸ್ ಪ್ಲಾಟೂನ್ ಕಮಾಂಡರ್ ಆಗಿ ಗೌರಿ ಗುಗ್ರಿ ಅವರು ಪ್ಲಾಟೂನ್ ಕಮಾಂಡರ್ ಆಗಿ 80ನೇ ಸ್ವಾತಂತ್ರ್ಯೋತ್ಸವ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಮೊದಲಿಗೆ ಕೋರಿ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಸವದತ್ತಿ ತಾಲೂಕಾಡಳಿತ ವತಿಯಿಂದ ಸವದತ್ತಿ ಪಟ್ಟಣದ ಮುಖ್ಯ ಭಾಗದಲ್ಲಿರ್ತಕ್ಕಂಥ SK ಹೈಸ್ಕೂಲ್ ಮೈದಾನದಲ್ಲಿ ನಮ್ಮ ತಾಲೂಕಾಡಳಿತದ ಈ ಒಂದು ಕಮಿಟಿಯ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಮಲ್ಲಿಕಾರ್ಜುನ್ ಹೆಗ್ಗನವರ ಒಂದು ನೇತೃತ್ವದಲ್ಲಿ ಎಲ್ಲ ಅಧಿಕಾರಿಗಳು ಸೇರಿ ಒಂದು ಅತ್ಯಂತ ವಿಜೃಂಭಣೆಯಿಂದ ಮತ್ತು ಗೌರವ ರಕ್ಷೆಯನ್ನು ಕೊಡುವುದರ ಮುಖಾಂತರ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದು ನಿರೂಪಿಸಲಾಗಿದೆ. ಆಗಸ್ಟ್ 15 ಅಂತಂದರೆ ನಮ್ಮ ಭಾರತ ದೇಶದಲ್ಲಿ ಒಂದು ಅತ್ಯಂತ ಶ್ರೇಷ್ಠವಾಗಿರುವಂಥ ದಿನ. ಇಡೀ ನಮ್ಮ ಭಾರತ ದೇಶಾದ್ಯಂತ ಇವತ್ತಿನ ದಿನ ಒಂದು ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಹಬ್ಬದ ಒಂದು ಸಂಭ್ರಮವನ್ನು ಆಚರಣೆಯನ್ನು ಮಾಡಲಾಗ್ತಾ ಇದೆ. ಈ ಒಂದು ಸಂಭ್ರಮವನ್ನು ಕೇವಲ ಧ್ವಜಾರೋಹಣವನ್ನಾಗಲಿ ಕಾರ್ಯಕ್ರಮವನ್ನು ಮಾಡುವ ಅಷ್ಟೇ ಅಲ್ಲ, ಇದರ ಹಿಂದೆ ಸಂಖ್ಯಾತರ ಬಹಳಷ್ಟು ಮಹನೀಯರ ಒಂದು ಜೀವ ಬಲಿದಾನವನ್ನು ಮಾಡತಕ್ಕಂಥ ರಕ್ತವನ್ನು ಹರಿಸಿ ಈ ದೇಶಕ್ಕೆ ಸ್ವತಂತ್ರ ಕೊಟ್ಟಿರ್ತಕ್ಕಂಥ ಅನೇಕ ಮಹನೀಯರಾಗಿರುವಂಥ ಇವತ್ತು ಮಹಾತ್ಮ ಗಾಂಧೀಜಿ ಆಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಸರ್ದಾರ್ ವಲ್ಲಭಾಯಿ ನಮ್ಮ ಚಂದ್ರಶೇಖರ ಆಜಾದ್ ಆಗಿರ್ಬೋದು, ಇನ್ನು ಅನೇಕ ಹಲವು ಮಹಿಳೆಯರನ್ನ ಇವತ್ತು ನಾವೆಲ್ಲರೂ ಸೇರಿ ಇವತ್ತು ಅವ್ರನ್ನ ಗೌರವಪೂರ್ವಕವಾಗಿ ನಮಿಸಬೇಕಾಗಿದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯವಾಗಿದ್ದು, ಇವತ್ತು ನಮ್ಮ ಇಡೀ ಭಾರತ ದೇಶದಲ್ಲಿ ನಾವೆಲ್ಲರೂ ಬಹಳಷ್ಟು ಆರಾಮಾಗಿದ್ದೀವಿ ಅಂತಂದಿರೋದಕ್ಕೆ ಕಾರಣ ನಮ್ಮ ದೇಶದ ಗಡಿ ಭಾಗದಲ್ಲಿ ಇವತ್ತು ಬಿಸಿಲಲ್ಲದೆ ಅತ್ಯಂತ ಹಿಮಾಲಯ ಪರ್ವತದಲ್ಲಿ ಅತಿ ಚಳಿಯಲ್ಲಿ ನಿಂತುಕೊಂಡು ಗಡಿ ಭಾಗದಲ್ಲಿ ಕಾಯುತ್ತಿರ್ತಕ್ಕಂಥ ನಮ್ಮ ಸೈನಿಕರನ್ನು ಇವತ್ತು ನಾವು ನೆನೆಸಬೇಕಾಗ್ತದೆ. ಜೊತೆಗೆ ಇವತ್ತು ಬೆವರು ಸುರಿಸಿ ಹೊಲದಲ್ಲಿ ದುಡಿದು ಅನ್ನವ ಹಾಕುವಂಥ ರೈತರು ಕೂಡ ಇವತ್ತು ನಾವು ನೆನೆಸಬೇಕಾಗ್ತದೆ. ಬಂಧುಗಳೇ, ಇವೆರಡೂ ನಮ್ಮ ದೇಶದ ಬೆನ್ನೆಲುಬಾಗಿ ಇರುವುದರಿಂದ ನಾವು ಯಾವತ್ತಿಗೂ ಅವರನ್ನ ಸ್ಮರಣೆ ಮಾಡೋದು ನಮ್ಮ ಕರ್ತವ್ಯ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ವಿಶೇಷವಾಗಿ ಇವತ್ತು ಈ ವೇದಿಕೆ ಮೇಲೆ ಅನೇಕ ಸುಮಾರು 30 ಜನರನ್ನು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಇವತ್ತು
ಜನರನ್ನ ಇವತ್ತು ಸನ್ಮಾನ ಕೂಡ ಆಗ್ತಾ ಇದೆ. ಅವರೆಲ್ಲರಿಗೂ ನಾನು ಕೂಡ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ವಿಶೇಷವಾಗಿ ನಮ್ಮ ಘನ ಸರ್ಕಾರ 2023ರಿಂದ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಪ್ರತಿ ತಾಲೂಕು ಎಲ್ಲ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಕ್ರಾಂತಿಯನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಪ್ರತಿ ತಾಲೂಕಿನಲ್ಲಿ ಒಂದು ಶಿಕ್ಷಣ ಸುರಕ್ಷಾ ಒಂದು ಸಮಿತಿಯನ್ನು ಕೂಡ ರಚಿಸಿ ಇವತ್ತು ಎಲ್ಲ ಶಿಕ್ಷಣದಲ್ಲಿ ಒಂದು ಉನ್ನತವನ್ನು ವಹಿಸುವಂತಹ ಕೆಲಸವನ್ನು ನಮ್ಮ ಘನ ಸರ್ಕಾರ ಮಾಡ್ತಾ ಇದೆ. ಇವತ್ತು ಇಡೀ ಒಂದು ಒಳ್ಳೆಯ ಒಂದು ಖುಷಿ ಸುದ್ದಿ ಏನಪ್ಪ ಅಂತಂದ್ರೆ ಇವತ್ತು ನಮ್ಮ ತಾಲೂಕಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೂಡ ನಾವು ಅಭಿನಂದನೆ ಮುಖಾಂತರ ಚಪ್ಪಾಳೆಯನ್ನ ಸಲ್ಲಿಸಬೇಕು. ಯಾಕಂತಂದ್ರೆ ಇವತ್ತು ನಮ್ಮ ಮೊನ್ನೆ ನಡೆದಂತ ಒಂದು ಫಲಿತಾಂಶದಲ್ಲಿ SSLC ಫಲಿತಾಂಶದಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ನಮ್ಮ ಸವದತ್ತಿ ತಾಲೂಕು 2ನೇ ಸ್ಥಾನವನ್ನು ಗಳಿಸಿದೆ ಅಂತ ಹೇಳಲಿಕ್ಕೆ ಬಹಳಷ್ಟು ಹೆಮ್ಮೆ ಆಗ್ತದೆ. ಮುಂದಿನ ದಿನಮಾನಗಳಲ್ಲಿ ಪ್ರಥಮ ಸ್ಥಾನವನ್ನು ಬರುವಂಥ ಪ್ರಯತ್ನ ಕೂಡ ಅವರು ಮಾಡಲಿ ಅನ್ನುವಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಅನೇಕ ವರ್ಷಗಳಿಂದ ನಮ್ಮ ತಾಲೂಕಾಡಳಿತದ ಎಲ್ಲ ಅಧಿಕಾರಿಗಳು ಬಹಳಷ್ಟು ಅಚ್ಚುಕಟ್ಟಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಕೂಡ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಸಾರ್ವಜನಿಕರಿಗೆ ಯಾವುದೇ ರೀತಿಯಿಂದ ತೊಂದರೆ ಆಗದಂಥ ಕೆಲಸವನ್ನ ಮಾಡಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, 2023ರ ಚುನಾವಣೆ ನಂತರ ಈ ಕ್ಷೇತ್ರದ ಶಾಸಕನಾಗಿ ಮೊದಲನೇ ಬಾರಿ 2023 ಆಗಸ್ಟ್ 15ನೇ ತಾರೀಕಿಗೆ ಮೊದಲನೇ ಬಾರಿಗೆ ನಾನು ಗೌರವ ಈ ಒಂದು ಧ್ವಜಾರೋಹಣ ಮಾಡಿ ಈ ವೇದಿಕೆಯ ಮೇಲೆ ನಿಂತು ವಿಶೇಷವಾಗಿ ಎರಡು ವಿಷಯಗಳನ್ನ ತಮ್ಮ ಮುಂದೆ ಒಂದು ಮಾತುಗಳನ್ನ ನಾನು ಕೊಟ್ಟಿದ್ದೆ. ಒಂದು ಬೃಹಸ್ಪತಿಯಲ್ಲಿ ಒಂದೇ ಒಂದು ಯಲ್ಲಮ್ಮ ದೇವಸ್ಥಾನ ಅಭಿವೃದ್ಧಿ ಪ್ರಾಧಿಕಾರವನ್ನಾಗಿ ಮಾಡ್ತೇವೆ ಅಂತ ಹೇಳಿದೆ. ಅವೆರಡೂನ್ನ ಕೂಡ ಈಗಾಗಲೇ ಎಲ್ಲ ಸವದತ್ತಿ ಯಲ್ಲಮ್ಮ ಅಭಿವೃದ್ಧಿ ಪ್ರಾಧಿಕಾರವಾಗಿ ಕೂಡ ಆಗಿ 2 ವರ್ಷ ಆಯಿತು. ಅದಕ್ಕೆ ನಮ್ಮ ಈ ಸರ್ಕಾರದ 2025-26ನೇ ಸಾಲಿನ ಅವಿವ್ಯಯದಲ್ಲಿ ಹಿಂದಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಸುಮಾರು 215 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಿದ್ದು, ಅದು ಈಗಾಗಲೇ ಟೆಂಡರ್ ಕೂಡ ಆಗಿ ಕೆಲಸ ಕೂಡ ಪ್ರಾರಂಭವಾಗಿ ಇನ್ನು ಕೇವಲ 1 ವರ್ಷ 6 ತಿಂಗಳಲ್ಲಿ ಒಂದು ಅದ್ಭುತವಾದ